ಪವಾಡ ಬಸವೇಶ್ವರ ದೇವಸ್ಥಾನದ ಗದ್ದುಗೆ ಗುಡಿಯಲ್ಲಿದ್ದ ಬೆಳ್ಳಿ ಮೂರ್ತಿ ಕಳ್ಳತನಗೈದಿರುವ ಕಳ್ಳರನ್ನ ಬಂಧಿಸಲಾಗಿದೆ ಎಂದು ಉತ್ತರ ವಲಯದ ಐಜಿಪಿ ಸಂದೀಪ ಪಾಟೀಲ ಹೇಳಿದರು. ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗುಜರಾತ್ ಮೂಲದ ಸುರೇಶಕುಮಾರ ಸೋನಿ, ಬ್ರಹ್ಮಾರ್ ನೇಟ್, ಇಂದ್ರಜಿತ ನೇಟ್ ಬಂಧಿತ ಆರೋಪಿಗಳು ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ಪಟ್ಟಣದಲ್ಲಿರುವ ಪವಾಡ ಬಸವೇಶ್ವರ ದೇವಸ್ಥಾನದಲ್ಲಿನ ಗದ್ದುಗೆ ಮೇಲಿದ್ದ 32 ಕೆಜಿಯ ಬೆಳ್ಳಿಯ ಮೂರ್ತಿಯನ್ನು 6/7/2026 ರಂದು ಕಳ್ಳತನ ಮಾಡಲಾಗಿತ್ತು. ಪ್ರಕರಣದ ತನಿಖೆಗೊಂಡು ಆರೋಪಿಗಳನ್ನು ಬಂಧಿಸಿ ಬಂಧಿತರಿಂದ 67,600 ನಗದು, 2 ಮೊಬೈಲ್, 1 ಕಾರು, ಕೃತ್ಯಕ್ಕೆ ಬಳಸಿದ ಕಬ್ಬಿಣ ಸೇರಿದಂತೆ ಬೆಳ್ಳಿಯನ್ನು ವಶಕ್ಕೆ ಪಡೆಯಲಾಗಿದೆ. ಒಟ್ಟು 52,70,000 ಮೌಲ್ಯದ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ ಎಂದರು. ಇವತ್ತು ಬಿಜಾಪುರ ಪೊಲೀಸರು ಎಸ್ಪಿ ರವರ ನೇತೃತ್ವದಲ್ಲಿ ಮಾಡಿದಂಥ ಒಂದು ಪ್ರಮುಖ ಡಿಟೆಕ್ಷನ್ ಬಗ್ಗೆ ಈ ಮಾಹಿತಿ ನೀಡಕ್ಕೆ ಈ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 5ನೇ ಜುಲೈ ದಿನಾಂಕ 5/7/2026 ಬಿಜಾಪುರ ಜಿಲ್ಲೆ ಮುದ್ದೇಬಿಹಾಳ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿರುವಂಥ ಬಸರ್ಕೋಡ್ ಗ್ರಾಮದಲ್ಲಿ ಶ್ರೀ ಪವಾಡ ಬಸವೇಶ್ವರ ದೇವಸ್ಥಾನದಲ್ಲಿ ಒಂದು ದೇವಸ್ಥಾನ ಕಳವು ಪ್ರಕರಣ ದಾಖಲಾಗುತ್ತೆ. ಈ ಘಟನೆಯಲ್ಲಿ ಕೆಲವು ಆರೋಪಿತರು ಮಧ್ಯರಾತ್ರಿ ವೇಳೆಯಲ್ಲಿ ದೇವಸ್ಥಾನಕ್ಕೆ ಪ್ರವೇಶ ಮಾಡಿ ದೇವಸ್ಥಾನದ ಗರ್ಭಗುಡಿ ಹೊರಗಡೆ ಹೋಗ್ಬಿಟ್ಟು ಅಲ್ಲಿದ್ದಂಥ ಶ್ರೀ ಪವಾಡ ಬಸವೇಶ್ವರ ರವರ ಬೆಳ್ಳಿಯ ಮೂರ್ತಿಯನ್ನು ಕಳ್ಳತನ ಮಾಡ್ಕೊಂಡು ಹೋಗಿರ್ತಾರೆ. ಈ ಮೂರ್ತಿ ಸುಮಾರು 32 ಕೆಜಿ ತೂಕದಿರುತ್ತೆ. ಇದರ ಮೌಲ್ಯ ಸುಮಾರು 52 ಲಕ್ಷ ಆಗಿದೆ. ಇಷ್ಟು ಬೆಲೆ ಬಾಳುವ ಒಂದು ಕಳ್ಳತನ ಪ್ರಕರಣ ವರದಿಯಾಗಿತ್ತು. ಅದಲ್ಲದೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಒಂದು ದೇವಸ್ಥಾನ ಬಹಳ ಪ್ರಸಿದ್ಧವಾದಂಥ ದೇವಸ್ಥಾನ ಮತ್ತು ಮಹತ್ವವಾದಂಥ ದೇವಸ್ಥಾನ. ಬಸರ್ಕೋಟ್ ಗ್ರಾಮದಲ್ಲಿ ಹಾಗೂ ಸುತ್ತಮುತ್ತ ಗ್ರಾಮದಿಂದ ಸಾವಿರಾರು ಜನ ಭಕ್ತರು ಈ ದೇವಸ್ಥಾನಕ್ಕೆ ಬಂದು ಹೋಗ್ತಿರ್ತಾರೆ. ಸೊ ಹಾಗಾಗಿ ಈ ಒಂದು ಪ್ರಕರಣವನ್ನು ನಾವು ಭಾಳ ಗಂಭೀರವಾಗಿ ತಗೊಂಡಿದ್ವಿ. ಹಾಗೂ ಎಸ್ ಪಿ ರವರು ಈ ಒಂದು ತನಿಖೆಯನ್ನು ಮುಂದಾಳತ್ವವನ್ನು ಮಾಡಿ ಸುಮಾರು 4 ತಂಡಗಳನ್ನು ಪತ್ತೆ ಕಾರ್ಯ ಮಾಡೋಕ್ಕೆ 4 ತಂಡಗಳನ್ನು ರಚನೆ ಮಾಡಿದರು. ಈ ತಂಡದಲ್ಲಿ ಪ್ರಮುಖವಾಗಿ ಬಸವನ ಬಾಗೇವಾಡಿ ಉಪವಿಭಾಗದ DSP ರವರಾದಂಥ ಚಂದ್ರಕಾಂತ್ ನಂದರೆಡ್ಡಿರವರು, ಮೊಹಮ್ಮದ್ ಫಜುದ್ದೀನ್ CPI ಮುದ್ದೇಬಿಹಾಳ್ ರವರು, ಸಂಜಯ್ ತಿಪ್ಪಾರೆಡ್ಡಿ PSI ಮುದ್ದೇಬಿಹಾಳ್ ಹಾಗೂ RS ಬಂಗಿ PSI ರವರು ಹಾಗೂ ಸುಮಾರು 20 ಜನ ಬೇರೆ ಬೇರೆ ಪೊಲೀಸ್ ಠಾಣೆಯಿಂದ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಯವರ ಒಂದು ತಂಡವನ್ನು ಮಾಡಿ ಭಾಳಷ್ಟು ಆಳವಾಗಿ ಹಾಗೂ ಬೇರೆ ಬೇರೆ ರೀತಿಯಿಂದ ತನಿಖೆಯನ್ನು ಮಾಡಿ ಪ್ರಕರಣನ ಪತ್ತೆ ಮಾಡಿದ್ದಾರೆ. ಇದರದ್ದು ವಿಶೇಷತೆ ಏನಂತಂದರೆ, ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರುವಂಥ ಆರೋಪಿತರು ಸ್ಥಳೀಯ ಆರೋಪಿಯವರು ಆಗಿರಲ್ಲದೆ ಬೇರೆ ರಾಜ್ಯದ ಆರೋಪಿತರಿದ್ದು ಬಿಜಾಪುರಿಗೆ ಬಂದು ಈ ಒಂದು ಕಳ್ಳತನ ಮಾಡ್ಕೊಂಡು ಹೋಗಿರ್ತಾರೆ. ಸೊ ಯಾವುದೇ ಥರದ ಒಂದು ಕ್ಲೂ ಇಲ್ಲದೆ ಇದ್ದಂಥ ಒಂದು ಪ್ರಕರಣವನ್ನು ಭಾಳ ಉತ್ತಮವಾಗಿ ತನಿಖೆಯನ್ನು ಮಾಡಿ ಅಹಮದಾಬಾದ್ ನಗರದಿಂದ 3 ಆರೋಪಿಯನ್ನು ಈ ತಂಡ ದಸ್ತಗಿರಿ ಮಾಡಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಆರೋಪಿತರು ಸುರೇಶ್ ಕುಮಾರ್. ಇವನ ಮೇಲೆ ಈಗಾಗಲೇ ಗುಜರಾತ್, ರಾಜಸ್ಥಾನದಲ್ಲಿ ಸುಮಾರು 5-6 ಕಳ್ಳತನ ಪ್ರಕರಣಗಳು ಈಗಾಗಲೇ ಅವನ ಮೇಲೆ ವರದಿಯಾಗಿದೆ. ಅದಲ್ಲದೆ ಗುಜರಾತ್, ಅಹಮದಾಬಾದಿಂದ ಬ್ರಹ್ಮಾರ್ ಮತ್ತು ಇಂದ್ರಜಿತ್. ಸೊ ಈ ರೀತಿ ಅಹಮದಾಬಾದ್ ನಗರದಿಂದ 3 ಜನ ಆರೋಪಿತರನ್ನ ಅರೆಸ್ಟ್ ಮಾಡಿ ಅವರಿಂದ ಸುಮಾರು 52 ಲಕ್ಷ ಬೆಲೆ ಬಾಳುವ ಇಲ್ಲಿಂದ ಏನು ಕಳ್ಳತನ ಮಾಡ್ಕೊಂಡು ಹೋಗಿದ್ರು ಆ ಒಂದು ಬೆಳ್ಳಿಯನ್ನು ಅವರು ಕರಗಿಸಿ ಗಟ್ಟಿಯಾಗಿ ಏನು ಇಟ್ಟಿದ್ರು ಅದನ್ನು ಕೂಡ ಸುಮಾರು 52 ಲ್ಯಾಕ್ಸ್ ವರ್ತ್ 100% ರಿಕವರಿ ಆಗಿದೆ. ಅದಲ್ಲದೆ ಈ ಒಂದು ಕೃತ್ಯಕ್ಕೆ ಉಪಯೋಗ ಮಾಡಿದಂಥ 2 ಮೊಬೈಲ್ ಫೋನ್ ಹಾಗೂ 1 ಕಾರ್ ಏನಿದೆ ಹಾಗೂ 2 ಕಬ್ಬಿಣ ರಾಡ್ ಏನಿದೆ ಅದನ್ನು ಕೂಡ ಇವರು ಪತ್ತೆ ಹಚ್ಚಿದ್ದಾರೆ. ಸೊ ಹಾಗಾಗಿ ಈಗಾಗಲೇ ನಾನು ಹೇಳಿದ್ದೀನಿ, ಇದು ಭಾಳ ಉತ್ತಮವಾದಂಥ ಒಂದು ಪತ್ತೆ ಕಾರ್ಯ ಇದೆ. ಪ್ರಕರಣ ವರದಿಯಾಗಿ ಅಲ್ಲಿ ನಮ್ಮ ತಂಡ ಹೋಗಿ ಪರಿಶೀಲನೆ ಮಾಡಿದಾಗ ಯಾವುದೇ ಥರದ ನಮಗೆ ಕ್ಲೂ
ಮೊದಲು ಸಿಕ್ಕಿರಲಿಲ್ಲ. ಆಮೇಲೆ ಇನ್ನೂ ಹೆಚ್ಚಿನ ಒಂದು ತನಿಖೆ ಮಾಡಿ ಏನೇನು ಸಣ್ಣ ಪುಟ್ಟ ಎವಿಡೆನ್ಸಸ್ಸು ಮತ್ತು ಸಾಕ್ಷ್ಯಾಧಾರ ಸಿಕ್ತು ಅದರ ಆಧಾರದ ಮೇಲೆ ಅದನ್ನೆಲ್ಲ ಬೆನ್ನತ್ತಿ ಅಹಮದಾಬಾದಿಗೆ ಹೋಗಿ ಸುಮಾರು 10-15 ದಿನ ಅಹಮದಾಬಾದಲ್ಲಿದ್ದು ಯಾರ್ಯಾರು ಸಸ್ಪೆಕ್ಟ್ಸ್ ಇದ್ದಾರೆ ಅವ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕಲೆ ಹಾಕಿಬಿಟ್ಟು ಕೊನೆಯದಾಗಿ ಈ 3 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತು ಅದಲ್ಲದೆ ಇಲ್ಲಿಂದ ಏನು ಸುಮಾರು 32 kg ಬೆಳ್ಳಿ ಕಳ್ಳತನ ಆಗಿತ್ತು, ಅದನ್ನು ಕೂಡ 100% ರಿಕವರಿ ಆಗಿದೆ. ಮತ್ತು ಸುಮಾರು ಈಗಾಗಲೇ ಹೇಳ್ದಂಗೆ 52 ಲಕ್ಷ ಮೌಲ್ಯದ ಕಳುವಾದ ಮಾಲುಗಳನ್ನು ನಾವು ಜಪ್ತಿ ಮಾಡಿದ್ದೀವಿ. ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ, ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ, ಸೈನಿಕ್ ಸ್ಕೂಲ್, ಫಸ್ಟ್ ಗೇಟ್, ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.